MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. DCM DK ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಸೂರ್ಯ ಪಥ ಬದಲಾವಣೆ ಆಗುತ್ತೆ, ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರುತ್ತೆ, ಒಳ್ಳೆಯದಾಗ್ತದೆ. ಸಿದ್ದರಾಮಯ್ಯ ಅಹಿಂದಾದ ಮಹಾಬಲ ಹೊಂದಿರುವ ಬಲಾಢ್ಯ ನಾಯಕ. ರಾಹುಲ್ ಗಾಂಧಿಯೇ ತಮ್ಮ ಸಿಎಂ ಸಿಂಹಾಸನ ರಕ್ಷಿಸ್ತಾರೆ, ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ DK ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಈಗ ಅಗ್ನಿ ಪರೀಕ್ಷೆ. ಮೈಸೂರಿನಲ್ಲಿ ರನ್ವೇ ರಾಜಕೀಯ ಮಾಡಿ ಹೊಸ ರಾಹುಲ್ ಗಾಂಧಿ ಡೋಂಟ್ ವರಿ ಎಂದು DKಶಿಗೆ ಭರವಸೆ ನೀಡಿದ್ರು. ಅದೇ ಕಾರಣಕ್ಕೆ ಸಿಎಂ ಬದಲಾವಣೆಯ ಚೆಂಡು ದೆಹಲಿಗೆ ತಲುಪಿದೆ. ಸೂರ್ಯ ಪಥದ ಜೊತೆಗೆ ಸಿಎಂ ಕೂಡ ಬದಲಾವಣೆ. DKಶಿಗೆ ಮುಖ್ಯಮಂತ್ರಿ ಕುರ್ಚಿ ಕರುಣಿಸ್ತಾರ ರಾಹುಲ್. ಕರ್ನಾಟಕ ಕುರ್ಚಿ ಕಾಳಗವು ಇಂದ್ರಪ್ರಸ್ಥದ ದೊರೆಗಳನ್ನ ದಂಗುಬಡಿಸಿದೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ಧಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿಯ DKಶಿಯನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದಾರೆ. ರಾಗ ನಡೆ ಸಿದ್ದು ಪಟಾಲಂನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಇದು ಬಹಿರಂಗ ಚರ್ಚೆ ಮಾಡುವ ವಿಷಯ ಅಲ್ಲ. It is not a public issue to be discussed. It is between me and the party high command and my chief minister. ಸಿಎಂ ಕುರ್ಚಿ ಬಗ್ಗೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ರು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಹಿಂದೆ ಖರ್ಗೆ ಸಾಹೇಬರು ಸಹ ನಾವು ಕರೆದಿಬ್ರು ಮಾತಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪರೇಟ್ ಮಾತುಕತೆ ಮಾಡಿ ಅವರಿಬ್ರು ಸ್ಟೇಟ್ಮೆಂಟ್ ಕೊಟ್ಟರು. ತಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ರು. ಏನ್ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲ ಶಾಸಕರಲ್ಲಿ ಇದೆ. ಒಂದು ಒಳ್ಳೇದಾಗ್ತದೆ. ಸಚಿವ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಅತ್ತ DKಶಿ ದೆಹಲಿಗೆ ಹೋದ್ರೆ ಇತ್ತ ಸಚಿವ KJ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಿಂದ ಜಾರ್ಜ್ ನಿವಾಸಕ್ಕೆ ತೆರಳಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಗೊಂದಲಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಸಭೆ ಆಯೋಜನೆಯ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಅಂತೂ ಬೀಳ್ತಾನೆ ಇಲ್ಲ. ನಾಳೆ ಬೀಳುತ್ತೆ ಅಂತಂದ್ರೆ ನಾಳೆ ಇನ್ನೂ ಹೆಚ್ಚಾಗಿರುತ್ತೆ. ನಾಡಿದ್ದು ಬೀಳುತ್ತೆ ಅಂತಂದ್ರೆ ನಾಡಿದ್ದು ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಕುರ್ಚಿ ಕದನ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾನೆ ಇದೆ. ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನೇ ದಾಳ ಮಾಡಿದ್ರ DK ಶಿವಕುಮಾರ್. ಏನದು ಸಿದ್ದರಾಮಯ್ಯ ಅವರ ಮಾತು? ಕುರ್ಚಿ ಕದನದ ವಿಚಾರವಾಗಿ ಸಿದ್ದರಾಮಯ್ಯ ಯಾವಾಗಲೂ ಹೇಳುವಂತಹ ಮಾತೇನು? ಹೈಕಮಾಂಡ್ ನಿರ್ಧಾರದಂತೆ ನಾವು ನಡ್ಕೋತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ಮಾತನ್ನ ರಾಹುಲ್ ಗಾಂಧಿ ಎದುರಿಗೆ DK ಶಿವಕುಮಾರ್ ಇಟ್ಟಿದ್ದಾರಾ? ಆಂತರಿಕವಾಗಿಯೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಮಾತನ್ನ ರಾಹುಲ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಹಾಗಿದ್ರೆ DK ಶಿವಕುಮಾರ್ ಏನ್ ಮಾತು? ರಾಹುಲ್ ಗಾಂಧಿ ಅಂತಿದ್ದಾರೆ ಎಲ್ಲದಕ್ಕೂ. ಸೊ ನಾಯಕತ್ವದ ವಿಚಾರವಾಗಿ ಸಿಎಂ ನಿಮ್ಮ ಹೆಸರನ್ನ ಹೇಳ್ತಾ ಇರೋದ್ರಿಂದ ನೀವೇ ಸಿಎಂ ಕುರ್ಚಿಯ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಬಿಡಿ ಅಂತ DK ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ಎಲ್ಲರ ಮುಂದೆ ಹೇಳುವಂಥದ್ದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಹಾಗೆ, ಅಥವಾ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಅಂತ. ಸೊ ನೀವೇ ಈ ಬಗ್ಗೆ ಒಂದು ನಿರ್ಧಾರವನ್ನ ತಗೊಂಡ್ಬಿಡಿ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಮಾತೇ ಅಂತಿಮ, ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಮನಗೆದ್ದು ಮುಖ್ಯಮಂತ್ರಿ ಕುರ್ಚಿಗೆ DK ಶಿವಕುಮಾರ್ ಏರ್ತಾರಾ, ಕುರ್ಚಿಯನ್ನ ತಮ್ಮದಾಗಿಸ್ಕೊಳ್ತಾರಾ ಅನ್ನುವಂತಹದ್ದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಅಸ್ತು ಎಂದರೆ DK ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಖಾತ್ರಿ. ಈ ಕಡೆ ಖರ್ಗೆ ಅವರು ಅದಕ್ಕೆ ದನಿಗೂಡಿಸಿದ್ರೆ DK ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್. ಸಿದ್ದರಾಮಯ್ಯ ಅವರು ಅಷ್ಟು ಸಲೀಸಾಗಿ
ಓಕೆ ಅಂದ್ಬಿಡ್ತಾರ ಅನ್ನೋದೇ ಪ್ರಶ್ನೆ. ಡಿ ಕೆ ಶಿವಕುಮಾರ್ಗೆ ಪ್ರತಿಯಾಗಿ ನಾನಾ ರೀತಿಯ ಕೌಂಟರ್ಗಳನ್ನ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆ ಆಗ್ಬೋದು ಅನ್ನೋದೇ ಸದ್ಯಕ್ಕಿನ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕಾರಣದಲ್ಲಿ ಸದ್ಯ ಎರಡೇ ವಿಷಯ ಸದ್ದು ಮಾಡ್ತಾ ಇರೋದು. ಎರಡು ವಿಷಯ, ಒಂದು ದೆಹಲಿಯ ಟೂರ್, ಮತ್ತೊಂದು ಭರ್ಜರಿ ಬಾಡೂಟ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರೆ ಸಿದ್ದರಾಮಯ್ಯ ಅವರು ಭರ್ಜರಿ ಭೋಜನವನ್ನ ಸವಿದಿದ್ದಾರೆ ರಾಜಣ್ಣ ಅವ್ರ ಮನೆಯಲ್ಲಿ. ಬಾಡೂಟದ ಪೊಲಿಟಿಕ್ಸ್ ಒಂದ್ ಕಡೆ, ದೆಹಲಿಯ ಪೊಲಿಟಿಕ್ಸ್ ಮತ್ತೊಂದು ಕಡೆ. ಏನಾಗ್ತಿದೆ ನೀವೇ ನೋಡಿ. ನಾಟಿ ಕೋಳಿ ಸಾರು, ಕಬಾಬ್, ಮುದ್ದೆ, ಬಿರಿಯಾನಿ. ನಾನ್ ವೆಜ್ ತಿಂದು ರಣತಂತ್ರ ಹೆಣೆದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲೇ ಭೋಜನ ಪ್ರಿಯ, ಅದರಲ್ಲೂ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಿ ಕೆ ಶಿವಕುಮಾರ್ ಮನೆಗೆ ಹೋದಾಗ ಬಂಡೆ ಸಾಕಿದ್ದ ನಾಟಿ ಕೋಳಿಗಳಿಂದ ಮಾಡಿಸಿದ್ದ ಡಿಶ್ಗಳನ್ನ ಬೆಳಬೆಳಗ್ಗೆ ಸವಿದಿದ್ರು. ಇವತ್ತು ಮಾಜಿ ಸಹಕಾರ ಸಚಿವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣನವರು ಸಿದ್ದರಾಮಯ್ಯಗೆ ಡಿನ್ನರ್ ಕೂಟ ಆಯೋಜಿಸಿದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗಾಗಿ ಬಾಡೂಟ ಮಾಡಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡ ಶಾಸಕ ವೆಂಕಟೇಶ್ ಸಾಥ್ ಕೊಟ್ರು. ಹುಷಾರು ತಪ್ಪಿದ್ದೆ, ನನ್ನ ಬಾಯಿ ಕೆಟ್ಟೋಗಿತ್ತು. ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಅದೆಲ್ಲ ಇತ್ತು. ರಾಜಣ್ಣಗೆ ಸಿಹಿ ಸುದ್ದಿ ಕೊಡೋ ಬಗ್ಗೆ ಯೋಚಿಸೋಣ. ಸರ್, ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ಡಿಕೆಶಿ ದೆಹಲಿಗೆ ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಬೇರೆ ವಿಚಾರ ಏನಾದ್ರು ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ಅಲ್ಲ, ರಾಜಣ್ಣನವರು ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಒಗ್ಗೂಡಿಸುವ ಯತ್ನ ನಡೆಸಿದ್ದಾರೆ. ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ರಾಜಣ್ಣ ಜಟಾಪಟಿ ನಡೀತಾ ಇದೆ. ಈಗ ಸಹಕಾರ ಖಾತೆ ಸಿಎಂ ಸಿದ್ದರಾಮಯ್ಯ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ಬಯಸಿರುವಂತಹ ಮಾಜಿ ಸಚಿವ ರಾಜಣ್ಣಗೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯ ರಕ್ತ ರಾಜಕೀಯಕ್ಕೆ ದಿನ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಲಾಕ್ ಆಗಿದ್ದು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ನಾಳೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಿ ಸಮರವನ್ನ ಸಾರ್ತಾ ಇದೆ. ಬಳ್ಳಾರಿ ರಕ್ತ ರಾಜಕೀಯ, ಇಬ್ಬರು ಗನ್ಮ್ಯಾನ್ ಅರೆಸ್ಟ್. ಸಿಐಡಿ ತನಿಖೆ ಮತ್ತಷ್ಟು ಚುರುಕು, ಹಂತಕರಿಗೆ ಡಬಡವ. ಬಳ್ಳಾರಿಯ ಪಾಲಿಟಿಕ್ಸ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು. ಸಿಐಡಿ ತನಿಖೆ ಚುರುಕುಗೊಳಿಸಿದ್ದು, ಫೈರಿಂಗ್ ನಡೆಸಿದ ಆರೋಪದ ಮೇಲೆ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ಸಿಐಡಿ ಬಂಧಿಸಿದೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳಾದ ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್ನನ್ನ ಸಿಐಡಿ ವಶಕ್ಕೆ ಪಡೆದಿದೆ. ತೆರವು ವಿಚಾರವಾಗಿ ಉಂಟಾದ ಗಲಾಟೆ ವೇಳೆ ಫೈರಿಂಗ್ ನಡೆದಿದೆ. ಸಿಐಡಿ ತಂಡ ಈ ಇಬ್ಬರ ಪಾತ್ರದ ಕುರಿತು ತನಿಖೆ ಮುಂದುವರೆಸಿದೆ. ನೆತ್ತರು ಹರಿದಾಗ ಈ ಗನ್ಮ್ಯಾನ್ಗಳು ಹಾಜರಿದ್ರು ಎಂಬ ದೃಶ್ಯಗಳು ಹಾಗೂ ಸಾಕ್ಷಿ ಆಧಾರಗಳ ಮೇಲೆ ಬಂಧನ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಬ್ಯಾನರ್ ಗಲಭೆ ಘಟನೆಯನ್ನ ಖಂಡಿಸಿ ನಾಳೆ ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಕೇಸರಿ ಸೇನೆ ಬೃಹತ್ ಸಮಾವೇಶ ಆಯೋಜಿಸಿದೆ. ಘಟಾನುಘಟಿ ನಾಯಕರು ಗಣಿನಾಡಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿರುದ್ಧ ಸಮರ ಕಹಳೆ ಮೊಳಗಿಸಲಿದ್ದಾರೆ.
ಜನವರಿ 1ನೇ ತಾರೀಕು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಂಭೀರವಾಗಿ ಈ ಒಂದು ವಿಚಾರವನ್ನು ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯಲ್ಲಿ ಅದರ ವಿರುದ್ಧವಾಗಿ ಅದನ್ನು ಅಂದರೆ ಆ ಒಂದು ಘಟನೆಯನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ APMC 2ನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸಿದ್ಧತೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿದ್ದಾರೆ. ಇದೇ ಒಂದು ಜಾಗದಲ್ಲಿ ನಾಳೆ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಒಂದು ಸಮಾವೇಶಕ್ಕೆ ಬಂದು ಭಾಗಿಯಾಗ್ತಾ ಇರತಕ್ಕಂಥದ್ದು. ಬೃಹತ್ ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದೆ. ಸಮಾವೇಶದಲ್ಲಿ 15ರಿಂದ 20,000 ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಬಳ್ಳಾರಿ ಸಿಟಿಯಲ್ಲಿ BJP ಪಕ್ಷದ ವತಿಯಿಂದ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಾರೆ. ಮೊನ್ನೆ ಏನು ಬಳ್ಳಾರಿಯಲ್ಲಿ ಒಂದು ಗುಂಪು ಘರ್ಷಣೆ ನಡೆದಿತ್ತು, ಅದರ ವಿರುದ್ಧವಾಗಿ ಆ ಸಂದರ್ಭದಲ್ಲಿ ಇರುವಂತಹ ಏನು ಆ್ಯಕ್ಷನ್ಸ್ ಆಗಿತ್ತು ಅಥವಾ ಇನ್ಯಾಕ್ಷನ್ ಆಗಿತ್ತು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಗತ್ಯವಾದಂತಹ ಬಂದೋಬಸ್ತನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಖಾಸಗಿ ಗನ್ಮ್ಯಾನ್ಗಳ ಬಂಧನದಿಂದ ತನಿಖೆ ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ. ಇನ್ನೊಂದೆಡೆ ಬಿಜೆಪಿ ಸಮಾವೇಶದ ಹಿನ್ನೆಲೆ ಬಳ್ಳಾರಿ ನಗರ ಸಂಪೂರ್ಣ ಪೊಲೀಸ್ ಸರ್ಪಗಾವಲಿನಲ್ಲಿದ್ದು ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಿಜೆಪಿ JDS ನಾಯಕರು ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆ ಎದುರಿಸಿದ್ರು. ಇದೀಗ GBA ಚುನಾವಣೆ ಬರ್ತಾ ಇದೆ. ಇದೇ ಹೊತ್ತಲ್ಲಿ ದೊಡ್ಡ ಕಿತ್ತಾಟವು ಶುರುವಾಗಿದೆ. ಎರಡ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಕ್ಷರಶಃ ಅಬ್ಬರಿಸಿತ್ತು. ಬಿಜೆಪಿ JDS ಪಕ್ಷಗಳು ಮಕಾಡೆ ಮಲಗಿದ್ವು. ಉಭಯ ಪಕ್ಷಗಳು ಸೇರಿ ಮೂರಂಕಿಯ ಗೆರೆ ದಾಟಲಿಲ್ಲ. ಹೀಗೆ ಆದರೆ ಕಷ್ಟ ಅಂತ ಮೋದಿ ದೇವೇಗೌಡರು ಕೈಕುಲುಕಿ ದೋಸ್ತಿ ಮಾಡಿಕೊಂಡ್ರು. ಇದೀಗ ಆ ದೋಸ್ತಿಯು ಮುರಿದು ಬೀಳುವ ಹಂತಕ್ಕೆ ತಲುಪಿದೆ. JDS ಬಿಜೆಪಿ ಮಧ್ಯೆ ಮಸಲ ಯುದ್ಧ. ಶೀಘ್ರವೇ ಮುರಿದು ಬೀಳುತ್ತಾ ದೋಸ್ತಿ ಮೈತ್ರಿ. ಕೆಲವೇ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ಅಥಾರಿಟಿಗೆ ಚುನಾವಣೆ ನಡೆಯಲಿದೆ. ಜೂನ್ ಒಳಗೆ ಎಲೆಕ್ಷನ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಆ ಕದನಕ್ಕೂ ಮುನ್ನವೇ ಬಿಜೆಪಿ JDS ಮಧ್ಯೆ ದೊಡ್ಡ ಕದನ ಶುರುವಾಗಿದೆ. ಇದರ ಮಧ್ಯೆ HD ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರ ತೀರ್ಮಾನ ನೋಡಬೇಕು. ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ BJP ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನು ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ಉದ್ದೇಶ, ನಮಗಿರ್ತಕ್ಕಂಥ ನನ್ನ ಉದ್ದೇಶ, ನಮ್ಮ ಪಕ್ಷದ ಉದ್ದೇಶ ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಿಂದ ಹೋಗಬೇಕು. ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕಾಂಗ್ರೆಸ್ಗೆ ದುಸ್ಥಿತಿ. ಜಸ್ಟ್ ನಾವು BJPಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆ ಬರ ಎಲ್ಲಿಗೆ ಬಂತು? ಇನ್ನೂ 4-5 ಸೀಟ್ ಬರಬೇಕಾಗಿತ್ತು ನನ್ನ ಲೆಕ್ಕದಲ್ಲಿ. ಸ್ವಲ್ಪ ನಮ್ಮಲ್ಲೇ ಆದಂಥ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟಿಗೆ. ಇಲ್ಲದಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ದೀರಿ ಮೊನ್ನೆನೂ ಅಧಿಕಾರ ಇಟ್ಕೊಂಡು. ಬಿಜೆಪಿ ವರಿಷ್ಠರೇ ಅಂತಿಮ ತೀರ್ಮಾನ ಹೇಳಬೇಕು. ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ, ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ, ಇದು ಒಟ್ಟಾಗಿ ಹೋಗ್ಬೇಕಾ, ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನು ಕೈಗೆತ್ಕೊಳ್ಬೇಕಾ ಅಂತಕ್ಕಂಥ ನಿರ್ಣಯಗಳು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು, ರಾಷ್ಟ್ರಾಧ್ಯಕ್ಷರು ಇರ್ಬೋದು, ಜೊತೆಯಲ್ಲಿ ಪ್ರಧಾನಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ. ರಾಜ್ಯ ಬಿಜೆಪಿ JDS ನಾಯಕರು ಮೈತ್ರಿ ಬಗ್ಗೆ ಶೀಘ್ರವೇ ಅಂತಿಮ ತೀರ್ಮಾನಕ್ಕೆ ಬರುವ ನಿರೀಕ್ಷೆ ಇದ್ದು, ಬಿಜೆಪಿ ತೀರ್ಮಾನಕ್ಕಾಗಿ JDS ಕಾಯ್ತಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿಯವರು ವಾಪಸ್ ಬರೋದಕ್ಕೆ ಉತ್ಸುಕರಾಗಿದ್ದಾರೆ. ಈಗ ಸದ್ಯ ಅಗತ್ಯವೂ ಇದೆ ಅಂತ JDSನ ಕಾರ್ಯಕರ್ತರು ಕೂಡ ಹೇಳ್ತಿದ್ದಾರೆ. ಸಾಧ್ಯವಾದಷ್ಟು ಬೇಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು.
ಈಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋದು ಅಂದ್ರೆ ಏನರ್ಥ? ಮಿನಿಸ್ಟರ್ ಸೀಟನ್ನ ತ್ಯಜಿಸಿಯೇ ಅವರು ಬರಬೇಕು. ಹಂಗೆ ಬರ್ತಾರ ಕುಮಾರಸ್ವಾಮಿ ಅವರು? ಅಷ್ಟೊಂದು ಅಗತ್ಯತೆ ಇದೆಯಾ ನಿಜಕ್ಕೂ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಉತ್ಸುಕರಂತೂ ಇದ್ದಾರೆ, ಅದರಲ್ಲಿ ಸಂದೇಹವೇ ಬೇಡ. JDS ಪಾರ್ಟಿಗೆ ಕುಮಾರಣ್ಣವರ ಅಗತ್ಯ ಇದೆ ಅಂತ ಹೇಳಿ ಅವರ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರೆ. ಕಾರಣ ಕುಮಾರಸ್ವಾಮಿ ಅವರು ಇಲ್ಲದೆ ಕಾರ್ಯಕರ್ತರಲ್ಲಿ ಉತ್ಸಾಹವೂ ಕೂಡ ಕುಗ್ಗಿ ಹೋಗಿದೆ. ಸೊ ಕುಮಾರಸ್ವಾಮಿ ಅವರ ಈ ನಡೆಯಿಂದ ಕಾಂಗ್ರೆಸ್ಗಿಂತ ಕಂಗಾಲಾಗಿರುವಂಥವ್ರು ಬಿಜೆಪಿಯ ನಾಯಕರು. ಬಿಜೆಪಿ ಜೊತೆಗೆ JDS ಈಗ ಮರ್ಜ್ ಆಗಿದೆ. ಮರ್ಜ್ ಅಂತಂದ್ರೆ ಇಬ್ಬರು ಮೈತ್ರಿ ಮಾಡ್ಕೊಂಡಿದ್ದಾರೆ, ದೋಸ್ತಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಆರಾಮಾಗಿ ಅವರು ತಗೋಬಹುದು. ಆದರೆ ಇಲ್ಲ, ಅವರೇ ಕಂಗಾಲಾಗಿದ್ದಾರೆ, ಅವರೇ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಕಾರಣವೂ ಇದೆ. ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಕಾಂಗ್ರೆಸ್ ಜೊತೆಗೆ ಬಿಜೆಪಿಗೂ ತೊಂದರೆಯಾಗೋದು ಫೇಕ್ಸ್. ಕುಮಾರಸ್ವಾಮಿ ಅವರ ನಡೆಯಿಂದ ಬಿಜೆಪಿಯಲ್ಲಿಯೇ ಅಸಮಾಧಾನ ಮೂಡಬಹುದು. ಕುಮಾರಸ್ವಾಮಿ ಅವರ ರಾಜ್ಯ ರಾಜಕಾರಣಕ್ಕೆ ಬರೋದನ್ನ ಬಿಜೆಪಿ ಸಹಿಸೋದಿಲ್ಲ. ಈಗಲೇ ಅವರನ್ನ 2028ರ ಮುಖ್ಯಮಂತ್ರಿ ಅಂತ ಬಿಂಬಿಸುವ ಕೆಲಸ ಆಗ್ತಾ ಇದೆ. ಬಿಜೆಪಿ ಒಕ್ಕಲಿಗ ನಾಯಕರಿಂದಲೂ ಪರೋಕ್ಷವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜಕೀಯವಾಗಿ ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಹೆಚ್ಚಾಗಬಹುದು, ಅವರು ಪ್ರಾಬಲ್ಯವನ್ನ ಸಾಧಿಸಬಹುದು. ನಮಗೆ ರಾಜಕೀಯವಾಗಿ ಸ್ಥಾನಮಾನಗಳು ಕುಗ್ಗುವ ಲೆಕ್ಕಾಚಾರ ಅಂತ ಬಿಜೆಪಿ ಅವರು. ಇನ್ನ ಮೈತ್ರಿಯಲ್ಲಿ ಏನು ಬಿಜೆಪಿ JDS ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ, ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ಮಣೆ ಹಾಕಬಹುದು ಅನ್ನುವಂತಹ ಚಿಂತೆ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಇನ್ನ ಕಾಂಗ್ರೆಸ್ ಒಕ್ಕಲಿಗರು ಕುಮಾರಸ್ವಾಮಿ ನಡುವೆ ಜಟಾಪಟಿ ಅಂತೂ ಫಿಕ್ಸ್. ಈಗಾಗಲೇ ಕಳೆದ ಸಾರಿನೇ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿತ್ತು. ಇವರಿಬ್ಬರ ಜಟಾಪಟಿಯ ಮಧ್ಯೆ ಬಿಜೆಪಿಯಲ್ಲಿರುವ ಒಕ್ಕಲಿಗ ನಾಯಕರು ಮೂಲೆ ಗುಂಪಾಗ್ಬಿಟ್ರು. ಸೊ ಅಗೇನ್ ಇದೆ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ರಾಜಕೀಯ ಜಿದ್ದಾಜಿದ್ದು ಜೋರಾದರೆ, ತಾರಕಕ್ಕೇರಿದರೆ ಈ ಇಬ್ಬರ ಜಗಳದಲ್ಲಿ ಬಿಜೆಪಿ ಒಕ್ಕಲಿಗರು ತೆರೆಮರೆಗೆ ಸರಿಯಬಹುದು. ನಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ ಅನ್ನುವಂಥ ಭಯ ಬಿಜೆಪಿ ಒಕ್ಕಲಿಗ ನಾಯಕರನ್ನ ಕಾಡ್ತಾ ಇದೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದು ಬೇಡ, ಅಲ್ಲೇ ಇರಲಿ ಅನ್ನುವಂಥ ಲೆಕ್ಕಾಚಾರ. ಬಂದರೂ ಅದಕ್ಕೆ ಅಡ್ಗಾಲ ಹಾಕುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಕಾಂಗ್ರೆಸ್ಗಿಂತ ಬಿಜೆಪಿ ಅವರಿಗೆ ಹೆಚ್ಚು ಚಿಂತೆ ಕಾಡ್ತಾ ಇದೆ. ನೋಡೋಣ ಕುಮಾರಸ್ವಾಮಿ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ, ಏನಾಗಬಹುದು ಅಂತ ಹೇಳಿ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಅಶ್ಲೀಲ ನಿಂದನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಮುಖಂಡನಿಗೆ ಎರಡೆರಡು ಸಂಕಷ್ಟಗಳು ಎದುರಾಗಿದೆ. ಬಂಧನಕ್ಕೆ ಹೆದರಿದ ರಾಜೀವ್ ಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈ ಕಡೆ ಆರೋಪಿಯ ಬಂಧನಕ್ಕೆ ಸರ್ಕಾರಿ ನೌಕರರು ರಸ್ತೆಗಿಳಿದಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮ್ಕಿ ಕೇಸ್ಗೆ ಟ್ವಿಸ್ಟ್. ಆರೋಪಿ ಪರ ಅಭಿಯಾನ ಎಲ್ಲಿಗೆ ಬಂತು ಸಮಾಜ? ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹ, ಸಿಡಿದೆದ್ದ ನೌಕರರು. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ರಾಜೀವ್ ಗೌಡ ಬಂಧಿಸುವಂತೆ ಸರ್ಕಾರಿ ನೌಕರರು ಆಗ್ರಹ. ಮತ್ತೊಂದು ಕಡೆ ರಾಜೀವ್ ಗೌಡ ಪರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಇತ್ತ ಬ್ಯಾನರ್ಗಳ ತೆರವು ಮಾಡುತ್ತಿರುವ ನಗರಸಭೆ ಸಿಬ್ಬಂದಿಗಳು. ಹೌದು, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ನಾಪತ್ತೆಯಾಗಿರುವ ರಾಜೀವ್ ಗೌಡ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಆಗ್ರಹಿಸಿದೆ. ಜಿಲ್ಲಾಧಿಕಾರಿ ಪ್ರಭು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ನೌಕರರ ಸಂಘ ರಾಜೀವ್ ಗೌಡ ಬಂಧಿಸಿ ಸರ್ಕಾರಿ ನೊಂದ ಮಹಿಳಾಧಿಕಾರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಒಂದು ಏನು ಮುಖಂಡರಾದಂಥ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತಾ ಗೌಡ ಅವರ ವಿರುದ್ಧ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನು ಖಂಡನೆ ಮಾಡ್ತಾ ಇದ್ವಿ. ಇನ್ನು ಒಂದು ಕಡೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದ್ರೆ, ಇತ್ತ ಆರೋಪಿ ಪರ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿ ಸ್ಟ್ಯಾಂಡ್ ವಿತ್ ರಾಜೀವ್ ಗೌಡ ಅಂತ ಅಭಿಯಾನ ಆರಂಭಿಸಿದ್ದಾರೆ.
ಜೊತೆಗೆ ಧಮ್ಕಿಗೆ ಕಾರಣವಾದ ಶಿಡ್ಲಘಟ್ಟ ನಗರದಾದ್ಯಂತ ನಗರಸಭೆ ಸಿಬ್ಬಂದಿಗಳು ಬ್ಯಾನರ್ಗಳ ತೆರವು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ PKಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬ ಜಾಸ್ತಿ ಬ್ಯಾನರ್ಸ್ಗಳಿದೆ, ಅಂದರೆ ಈ ರಿಲೇಟೆಡ್ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರೂ ತೆಗೆದಿಲ್ಲ. ಸೊ ನಿನ್ನೆಯಿಂದನೂ ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದ್ಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಾಜೀವ್ ಗೌಡಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ಕಾಂಗ್ರೆಸ್ ಮುಖಂಡ ಸಿಕ್ಕ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಮುಂಬೈಯಲ್ಲಿ ಕೇಸರಿ ಸೇನೆ ಅಕ್ಷರಶಃ ಆರ್ಭಟಿಸಿದೆ. ಠಾಕ್ರೆಗಳ ಕೋಟೆಯನ್ನ ಬಿಜೆಪಿ ಶಿವಸೇನೆ ಸೇರಿಕೊಂಡು ಛಿದ್ರ ಮಾಡಿದೆ. ಅದು ಬಾಳಾ ಠಾಕ್ರೆ ಎಂಬ ಬಲಭೀಮ ಕಟ್ಟಿದ್ದ ಬಲಿಷ್ಠ ಕೋಟೆ. ಕನಸು ಮನಸ್ಸಲ್ಲೂ ಕಾಂಗ್ರೆಸ್ ಜೊತೆ ಕೈಕುಲುಕುವುದಿಲ್ಲ ಎಂದು ಸೀನಿಯರ್ ಠಾಕ್ರೆ ಗುಡುಗಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ ಜೊತೆಗೂಡಿದ್ರು. ಮುಸ್ಲಿಮರ ಮತ ಕೇಳತೊಡಗಿದ್ರು. ಮಾಡಿದ ತಪ್ಪಿಗೆ ಮುಂಬೈ ಕೂಡ ಠಾಕ್ರೆಗಳ ಕೈ ತಪ್ಪಿದೆ. BMC ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್. ಫಡ್ನವೀಸ್ ಶಿಂದೆ ಆಟಕ್ಕೆ ಠಾಕ್ರೆಗಳ ಖೇಲ್ ಖತಮ್. ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಅಂತ್ಯವಾಗಿದೆ. ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಸ್ಪಷ್ಟ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆಗೇರಿದೆ. ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಯಾದ BMCಯನ್ನು ಬಿಜೆಪಿ ಆಳಲಿದೆ. 227 ಸದಸ್ಯ ಬಲದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 129 ಸ್ಥಾನ ಗೆದ್ದು ಪಟ್ಟಕ್ಕೇರಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸಮಿತಿ ಮೈತ್ರಿಕೂಟ ಕೇವಲ 72 ಸೀಟ್ ಗೆದ್ದಿದೆ. ಕಾಂಗ್ರೆಸ್ ದೋಸ್ತಿಗಳು 15 ಸ್ಥಾನ, ಇತರರು 11 ಸ್ಥಾನಕ್ಕೆ ತೃಪ್ತಿಪಟ್ಟರು. ಪುಣೆ ಮಹಾನಗರ ಪಾಲಿಕೆಯಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಂದಿದೆ. ಬಿಜೆಪಿ ಪ್ರಬಲ ಪುನರಾಗಮನ ಮಾಡಿದೆ. ಪುಣೆ ಮಹಾನಗರ ಪಾಲಿಕೆ ಫಲಿತಾಂಶಗಳಲ್ಲಿ ಅಜಿತ್ ದಾದಾ ವಿರುದ್ಧ ಫಡ್ನವೀಸ್ ಪಡೆ ಗೆದ್ದು ಬಿಗಿದೆ. ಪುಣೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಬಿಜೆಪಿ ಶಿವಸೇನೆ ಸೇರಿ 90 ಸೀಟ್ ಗೆದ್ರೆ ಎನ್ಸಿಪಿ ಮಿತ್ರಕೂಟ 20, ಉದ್ಧವ್ ಶಿವಸೇನೆ ಕಾಂಗ್ರೆಸ್ ಸೇರಿ 10 ಸೀಟ್ ಗೆದ್ದಿದೆ. 2017ರಲ್ಲಿ ನಡೆದ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಮಹಾರಾಷ್ಟ್ರದ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ವಿಚಾರ ಇದೀಗ ಇಡೀ ರಾಜ್ಯದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ರಾಶಿ ಚಿನ್ನ ಸಿಕ್ಕಂತ ಬೆನ್ನಲ್ಲೇ ಉತ್ಖನನ ಚುರುಕಾಗಿದೆ. ಈ ವೇಳೆ ಪತ್ತೆಯಾಗುತ್ತಾ ಸಂಪತ್ತಿನ ಕೋಟೆ, ಶತಮಾನಗಳ ರಹಸ್ಯಕ್ಕೆ ಬೀಳುತ್ತಾ ತೆರೆ. ಹಾಗಿದ್ರೆ ಗ್ರಾಮಸ್ಥರಿಗೆ ಆತಂಕ ಯಾಕೆ? ನೀವೇನು ನಾಲ್ಕು ತಿಂಗಳು ಲಕ್ಕೊಂಡಿಯಲ್ಲಿ ಉತ್ಖನನ, ಪತ್ತೆಯಾಗುತ್ತಾ ಖಜಾನೆ. ರಾಶಿ ವಜ್ರ, ಹುದುಗಿದ್ಯಾ ಬಂಗಾರದ ಕೋಟೆ. ಒಂದು ಕಡೆ ಉತ್ಖನನಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ ನೀಡ್ತಿರೋ ದೃಶ್ಯ, ಇನ್ನೊಂದು ಕಡೆ ಉತ್ಖನನ ಮಾಡಲು ಅವಶ್ಯವಿರೋ ಸಲಕರಣೆಗಳಿಗೆ ಪೂಜೆ ಮಾಡ್ತಿರೋ ದೃಶ್ಯ.
ಅತಿ ಸೂಕ್ಷ್ಮವಾಗಿ ಉತ್ಖನನ ಮಾಡ್ತಾ ಇರೋ ಸಿಬ್ಬಂದಿಗಳು, ಇನ್ನೊಂದೆಡೆ ಉತ್ಖನನಕ್ಕೂ ಮೊದಲೇ ಸೇರಿದ ವಾನರ ಸೈನ್ಯ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಾವಿಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ಸುಮಾರು ಕಾರ್ಮಿಕರು ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ನಾಜೂಕಾಗಿ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂಥ ಕಾರ್ಮಿಕರಿಗೆ ಈಗಾಗಲೇ ಅಧಿಕಾರಿಗಳು ಕೂಡ ಟ್ರೈನಿಂಗ್ ಮಾಡಿದ್ದಾರೆ. ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ 10 ಅಡಿ ಉದ್ದ ಹಾಗೂ 10 ಅಡಿ ಅಗಲ ಉತ್ಖನನ ಮಾಡಲು ಅನುಮತಿ ನೀಡಿದೆ. ಹೀಗಾಗಿ ಇಂದಿನಿಂದ ಸುಮಾರು 4 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಸ್ಟಾರ್ಟ್ ಮಾಡ್ತಾ ಇದ್ವಿ. ಈ ಜಾಗದಲ್ಲಿ 3 ರಿಂದ 4 ಅಡಿವರೆಗೂ ಮಣ್ಣು ಭರ್ತಿ ಮಾಡಿರೋದು ಇದೆ. ಇಲ್ಲಿ ಸ್ಕೂಲ್ ಇತ್ತು ಮತ್ತು ತಗ್ಗಿತ್ತು. ಫಂಕ್ಷನ್ ಎಲ್ಲ ಮಾಡುವಾಗ ನಾವೆಲ್ಲ ಮಣ್ಣು ಹಾಕಿದ್ವಿ. ಒಂದು 3-4 ಫೀಟ್ ತೆಗಿಯೋವರೆಗೂ ಸ್ವಲ್ಪ ಫಾಸ್ಟಾಗಿ ಅಗಿತಾರೆ. ಯಾಕಂತ ಹೇಳಿದ್ರೆ ನಿಜವಾದ ಮಟ್ಟ ದೇವಸ್ಥಾನದ ಮಟ್ಟದವರೆಗೂ ಮಣ್ಣು ಹೋಗೋವರೆಗೂ ಮೂಲ ಲಕ್ಕುಂಡಿ ಲೆವೆಲ್ಗೆ ನಾವು ಹೋಗಿರೋದಿಲ್ಲ. ಮೂಲ ಲಕ್ಕುಂಡಿ ಲೆವೆಲ್ಗೆ ಹೋದ್ಮೇಲಿಂದ ಏನು ಸೂಕ್ಷ್ಮತೆ ಇದೆ ಅಲ್ಲಿ ಉತ್ಖನನದ ರೀತಿ, ಆ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನದ ಮುಂಭಾಗವೇ ಉತ್ಖನನ ಯಾಕೆ? ಉತ್ಖನನಕ್ಕೆ ಯಾವುದೇ ಯಂತ್ರಗಳನ್ನು ಬಳಸುವುದಿಲ್ಲ. ಬದಲಾಗಿ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಡೆಯಲಿದೆ. ಕಾರ್ಮಿಕರು ಅಗತ್ಯ ಸಲಕರಣೆಗಳನ್ನು ಬಳಸಿ ಉತ್ಖನನ ಮಾಡಲಿದ್ದಾರೆ. ಅಷ್ಟಕ್ಕೂ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಲಕ್ಕುಂಡಿಯ ಗ್ರಾಮಸ್ಥರ ಪ್ರಕಾರ ಈ ಪ್ರದೇಶದಲ್ಲಿ ಟಂಕಶಾಲೆ ಇತ್ತು ಎನ್ನಲಾಗಿದೆ. ದೇವಸ್ಥಾನದಿಂದ ಸುಮಾರು 60 ರಿಂದ 70 ಮೀಟರ್ ದೂರದಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಯಲ್ಲಿ ಬಂಗಾರದ ನಾಣ್ಯಗಳನ್ನ ಮುದ್ರಣ ಮಾಡುತ್ತಿದ್ರಂತೆ. ಹೀಗಾಗಿ ಅಪಾರ ಪ್ರಮಾಣದ ಚಿನ್ನ ಸಿಗುವ ಸಾಧ್ಯತೆ ಇದೆ. ನಾವು ಎಕ್ಸ್ಕವೇಷನ್ ಇವತ್ತಿನಿಂದ ಆರಂಭ ಮಾಡಿದ್ವಿ. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ತಾವು ಹೇಳ್ದಂಗೆ 1 ಅಡಿ ಹೋಗೋದು, 1 ದಿನಕ್ಕೆ 1 ಇಂಚ್ ಹೋಗೋದು ಆ ರೀತಿ ಇಲ್ಲ ಸರ್. ನಮ್ಗೆ ಯಾವ ರೀತಿ ಅದು ನೆಲದ ಆಧಾರದ ಮೇಲೆ ಅಲ್ಲಿ ಸಿಗೋ ಪ್ರಾಚ್ಯಾವಶೇಷಗಳ ಆಧಾರದ ಮೇಲೆ ನಾವು ಉತ್ಖನನ ಮಾಡ್ತಾ ಹೋಗ್ತೀವಿ. ಮಿನಿಮಮ್ 3-4 ಮಂತ್ಸ್ ಅಂತೂ ಆಗುತ್ತೆ ಸರ್ ಎಕ್ಸ್ಕವೇಷನ್ ಆಗುತ್ತೆ ಸರ್. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ಡೀಪಾಗಿ ಹೋಗುತ್ತೆ ಅಂದರೆ ನಮಗೆ ನ್ಯಾಚುರಲ್ ಅಂದರೆ ಸ್ವಾಭಾವಿಕ ಮಣ್ಣು ಸಿಗೋವರೆಗೂ ನಾವು ಉತ್ಖನನ ಮಾಡ್ತೀವಿ ಸರ್. ಉತ್ಖನನ ಮಾಡ್ತೀವಿ. ಪ್ರಾಚ್ಯಾವಶೇಷಗಳ ಡಾಕ್ಯುಮೆಂಟ್ರಿ, ಫೋಟೋ ಏನಿದೆ ನಮ್ಮ ಪ್ರೊಸೀಜರು ಅದರ ಆಧಾರದ ಮೇಲೆ ಇಲಾಖೆ ನಿಯಮಗಳೇನ್ವಯ ನಾವು ಕ್ರಮ ಕೈಗೊಂಡು ಉತ್ಖನನ ನಡೆಸ್ತೀವಿ ಸರ್. ಹಳೆಯ ನಾಣ್ಯಗಳು, ವಜ್ರ, ಹವಳ, ಮುತ್ತು ಸಿಕ್ಕ ಸಾಕ್ಷಿಗಳಿವೆ. ಇದೀಗ ಉತ್ಖನನ ಮಾಡಿದ್ರೆ ಏನೆಲ್ಲ ಸಿಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಪ್ರಮಾಣದಲ್ಲಿ ಅಂದರೆ 2 ಫೀಟ್ನವರೆಗೂ ಕೂಡ ಇವಾಗ ಉತ್ಖನನ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದೇ ಪ್ರಮಾಣದಲ್ಲಿ ಉತ್ಖನನ ಮಾಡ್ತಾರೆ. ಯಾಕಂತಂದರೆ ಇದು ನಾಜೂಕಾಗಿ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದರೆ ಇಲ್ಲಿ ಯಾವುದಾದ್ರೂ ಪುರಾತತ್ವದ ಇಲಾಖೆಯ ಏನು ವಸ್ತುಗಳು ಸಿಗ್ಬೋದು, ಚಿನ್ನ ಹೊನ್ನೂ ಕೂಡ ಸಿಗ್ಬೋದು. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಮಾಡಬೇಕು. ಇವತ್ತು ಮುಂಜಾನೆಯಿಂದ ಈವರೆಗೂ ಕೂಡ ಮಾಡಿದರೆ ಒಟ್ಟಾರೆ ದೇವಾಲಯಗಳ ಸ್ವರ್ಗ ಎಂದು ಕರೆಸಿಕೊಳ್ಳೋ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. 3 ಅರಸರು ಆಳಿದ ಚಿನ್ನದ ಊರು ಇದೀಗ ದೇಶದ ಗಮನ ಸೆಳೆದಿದ್ದು, ಇದೀಗ ಉತ್ಖನನ ಮಾಡೋ ಜಾಗದ ಸುತ್ತ ಟಂಕಶಾಲೆ ಇದ್ದಿದ್ದೇ ನಿಜ ಆಗಿದ್ರೆ ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು, ರಾಜರ ಪೋಷಾಕಗಳು, ಆಭರಣಗಳು ಪತ್ತೆಯಾಗೋದ್ರಲ್ಲಿ ಅನುಮಾನವಿಲ್ಲ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ಕಾವಲಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಹೇಳ್ತಾ ಇದ್ವಿ. ಘಟಸರ್ಪದ ಕಾವಲಾಗಿರಬಹುದು, ಅಥವಾ ಆ ಊರಿನವರೇ ಹೇಳ್ತಾ ಇರೋ ಹಾಗೆ ಕೋಣದ ಕಾವಲು, 7 ಹೆಡಿ ಸರ್ಪದ ಕಾವಲು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ವಿ. ಇವತ್ತು ಕೂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಶ್ಚರ್ಯಕರ ಘಟನೆಯೂ ಕೂಡ ಅಲ್ಲಿ ನಡೀತಂತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯೊಂದು ಪತ್ತೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಬಂಗಾರ ಸಿಕ್ಕ ಬೆನ್ನಲ್ಲೇ ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಉತ್ಖನನ ಆರಂಭ ಆಗಿದೆ. ಕಾರಣ ಆ ಊರಿನವರು ಹೇಳ್ತಾ ಇರೋದು, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಅಪಾರ ಪ್ರಮಾಣದ ಸಂಪತ್ತು ಇರಬಹುದು, ನಿಧಿ ಇರಬಹುದು ಅಂತ. ಮೊದಲಿನ ಹಿರಿಯರು ಆ ರೀತಿ ಹೇಳ್ತಾ ಇದ್ರಂತೆ, ಈಗ ಇರುವಂಥ ಯಜಮಾನರು ಆ ರೀತಿ ಹೇಳ್ತಾ ಇರೋದ್ರಿಂದ
ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಆರಂಭವೂ ಆಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಚಿನ್ನದ ನಿಧಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ನಡೆಯುತ್ತೆ. ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಉತ್ಖನನ ಈಗ ನಡೀತಾ ಇದೆ. ರಿತ್ತಿಯವರ ಕುಟುಂಬ ಅಲ್ಲಿ ಏನು ಅವರು ಪಾಯ ತೆಗೆಯುವಾಗ ನಿಧಿ ಸಿಕ್ತೋ ಅಲ್ಲಿ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ನಿಧಿಗಾಗಿ ಉತ್ಖನನ ನಡೆಯುವಾಗಲೇ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಏನು ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಉತ್ಖನನ ಕಾರ್ಯ ನಡೆಯುವ ಜಾಗದಲ್ಲಿ ವಾನರ ಸೈನ್ಯ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಾನರ ಸೇನೆ ಪ್ರತ್ಯಕ್ಷ ಆಯಿತು. ಅಲ್ಲಿ ಇರುವಂತಹ ಜನ ಇದನ್ನ ಕಂಡು ಮೂಕ ವಿಸ್ಮಿತರಾದರು. ಯದ್ಭಾವಂ ತದ್ಭವತಿ, ನಾನು ಹೇಗೆ ನೋಡ್ತೀನಿ, ನನ್ನ ಭಾವ ಹೇಗಿರುತ್ತೆ ಹಾಗೆ ನನ್ನ ಭಗುತಿ. ಸ್ಥಳೀಯರು ಮತ್ತು ವೀಕ್ಷಕರಲ್ಲಿ ಈ ಒಂದು ವಿದ್ಯಮಾನ ಸಹಜವಾಗಿ ಕುತೂಹಲವನ್ನ ಮೂಡಿಸಿತು. ವಾನರರು ಪ್ರತ್ಯಕ್ಷ ಆಗಿದ್ದು ಅಲ್ಲಿ ಇರುವಂಥ ಸ್ಥಳೀಯರಿಗೆ ಕುತೂಹಲಕ್ಕೆ ಕಾರಣ ಆಯಿತು. ಯಾವತ್ತೂ ಬಾರದ ವಾನರ ಸೇನೆ ಇವತ್ತು ನಿಧಿ ಅಗೆಯುವ ಸಂದರ್ಭದಲ್ಲಿ, ಉತ್ಖನನ ಮಾಡುವ ಸಂದರ್ಭದಲ್ಲಿ ವಾನರ ಸೇನೆ ದಿಢೀರಂತ ಹಿಂಡು ಹಿಂಡಾಗಿ ಪ್ರತ್ಯಕ್ಷ ಆಗಿದ್ದು ಕೂಡ ಸ್ವತಃ ಲಕ್ಕುಂಡಿ ಗ್ರಾಮಸ್ಥರ ಆಶ್ಚರ್ಯಕ್ಕೂ ಕಾರಣ ಆಯಿತು. ನೋಡಿ, ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಈಗ ಹೇಳುವಂತಹ ಕೆಲವು ವಿಚಾರಗಳನ್ನು ನೀವು ಕೇಳಿದರೆ ದಿಗ್ಭ್ರಾಂತರಾಗ್ತೀರಿ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈಗ ಬಹುಶಃ ಎಲ್ಲರೂ ಎಚ್ಚೆತ್ತುಕೊಳ್ಳುವಂತಹ ಸಮಯ. ನಿರ್ಲಕ್ಷ್ಯ ಮಾಡಿದರೆ ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶ್ ಸೃಷ್ಟಿ ಆಗುತ್ತೆ. ಈಗಾಗಲೇ ಆಗ್ತಾ ಇದೆ. ಬಹಳ ಗಂಭೀರವಾದಂಥ ವಿಚಾರ ಇದು. ಕರ್ನಾಟಕದಲ್ಲಿ 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಗಳಿದ್ದಾರೆ. ಎಷ್ಟು? 20 ಲಕ್ಷಕ್ಕೂ ಅಧಿಕ. ಇವ್ರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಲ್ಲಿಂದ ಪರ್ಮಿಷನ್ ತಗೊಂಡ್ರು, ಇವ್ರಿಗೆ ಯಾವ ರೀತಿ ಇಲ್ಲಿ ಇರೋದಕ್ಕೆ ಅನುಕೂಲ ಆಗ್ತಾ ಇದೆ, ಬೇಕಾಗಿರುವಂತಹ ಆಧಾರ್ ಕಾರ್ಡ್, ವೋಟರ್ ಐ ಡಿ ಹೇಗೆ ಈಸಿಯಾಗಿ ಸಿಗ್ತಾ ಇದೆ, ಇವು ನಮ್ಮನ್ನ ಕಾಡ್ತಾ ಇರೋ ಪ್ರಶ್ನೆಗಳು. 20 ಲಕ್ಷಕ್ಕೂ ಅಧಿಕ ಅಂದ್ರೆ ಏನು ತಮಾಷೆನ? ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತಲಲ್ಲಿ 6 ಲಕ್ಷ ಬಾಂಗ್ಲಾದೇಶಿಗರಿದ್ದಾರೆ ವೀಕ್ಷಕರೇ. 6 ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಗಳು ಬೆಂಗಳೂರಿನಲ್ಲೇ ಇದ್ದಾರಂತೆ. ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರಿನಲ್ಲಿ ಈ 6 ಲಕ್ಷ ಬಾಂಗ್ಲಾದೇಶಿಗಳು ಹೇಗೆ ಬಂದರು ಬೆಂಗಳೂರಿಗೆ? ಎಲ್ಲಿಂದ ಬಂದರು? ಇನ್ನ ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರಿನಲ್ಲಿ 6 ಲಕ್ಷ ಆದರೆ ರಾಜ್ಯದ ಇತರ ಕಡೆ, ರಾಜ್ಯದ ವಿವಿಧ ಕಡೆ 14 ಲಕ್ಷ ಬಾಂಗ್ಲಾದೇಶದವರು ಹರಡಿಕೊಂಡಿದ್ದಾರೆ. 14 ಲಕ್ಷ ಬಾಂಗ್ಲಾದೇಶಿಗಳು ನಮ್ಮ ರಾಜ್ಯದಾದ್ಯಂತ ಹರಡಿಕೊಂಡಿದ್ದಾರೆ. ಈಗ 20 ಲಕ್ಷ ಅಂತ ಅನ್ಕೊಳ್ಳಿ. 1 ವರ್ಷ ಆದಮೇಲೆ 22 ಲಕ್ಷ ಆಗ್ಬೋದು. ಇನ್ನೊಂದು ವರ್ಷ ಆದಮೇಲೆ 25 ಲಕ್ಷ ಆಗ್ಬೋದು. ಇನ್ನೊಂದು 5 ವರ್ಷ ಹೋದರೆ 1 ಕೋಟಿ ಆಗ್ಬೋದು. ಏನು ಕತೆ ರೀ ಇದು? ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಇವರೆಲ್ಲ? ಬಂದವರು ಯಾವ ರೀತಿಯ ಇಲ್ಲಿನ ಅರಾಜಕತೆಗೆ ಸಾಕ್ಷಿ ಆಗ್ತಾ ಇದ್ದಾರೆ, ಏನೇನು ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ? ಎಲ್ಲವೂ ನಿಮ್ಮ ಎದುರುಗಡೆ ಇದೆ. 20 ಲಕ್ಷದ ಪೈಕಿ 80% ಜನರ ಬಳಿ ಗುರುತಿನ ಚೀಟಿ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ವೋಟರ್ ಐ ಡಿ ಇವ್ರಿಗೆ ಈಸಿಯಾಗಿ ಸಿಗ್ತಾ ಇದೆ, ಆಧಾರ್ ಕಾರ್ಡ್ ಇವರಿಗೆ ಈಸಿಯಾಗಿ ಸಿಗ್ತಾ ಇದೆ. ಹೇಗೆ ಸಿಗುತ್ತೆ ಇವರಿಗೆ? 20 ಲಕ್ಷದ ಪೈಕಿ 80% ಜನರ ಬಳಿ ಗುರುತಿನ ಚೀಟಿ ಇದೆ ಅಂತಂದ್ರೆ ಇದು ಯಾವ ಲೆಕ್ಕ? 20 ರಿಂದ 25 ವರ್ಷದಿಂದಲೂ ಕೂಡ ಬಾಂಗ್ಲಾದೇಶಿಗಳು ಬರ್ತಾನೆ ಇದ್ದಾರೆ, ರಾಜಾರೋಷವಾಗಿ ಬರ್ತಾ ಇದ್ದಾರೆ. ಸಮಸ್ಯೆ ಏನಂತಂದ್ರೆ ಇವರೆಲ್ಲ ಮೊದಲು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಈಸಿಯಾಗಿ ಎಂಟ್ರಿ ಕೊಟ್ಬಿಡ್ತಾರೆ. ಆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಂತೂ ದಾದ್ ನೈ ಪಿರಾದ್ ನೈ, ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಬರೋರ್ನ ಕರ್ಕೊಂಬಂದು ಕೂರಿಸೋದು, ಅವರಿಗೆ ವೋಟರ್ ಐ ಡಿ ಮಾಡಿಸ್ಕೊಡೋದು, ಮಮತಾ ದೀದಿ ಅವ್ರನ್ನ ಸಾಲಿಡ್ ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂರೋದು. ನಿಧಾನಕ್ಕೆ ಅವರು ದೇಶದಾದ್ಯಂತ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ. ರಾಜಾರೋಷವಾಗಿ ಪಶ್ಚಿಮ ಬಂಗಾಳಕ್ಕೆ ಬರುವಂಥವರು ನಿಧಾನಕ್ಕೆ ಈ ಕಡೆನೂ ಬರ್ತಾ ಇದ್ದಾರೆ. ಕರಾವಳಿ, ಮಲೆನಾಡು ಭಾಗದಲ್ಲಿ 15 ವರ್ಷದಿಂದ ವಾಸ ಇದ್ದಾರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು. ರಾಜ್ಯ ಕೇಂದ್ರದ ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಈ ವಲಸಿಗರು. ಇಲ್ಲಿ ಮೂಲ ಭಾರತೀಯರಿಗೆ ಯಾವ ರೀತಿಯ ಯೋಜನೆಗಳು ಸಿಗ್ತಾ ಇದೆ, ಆ ಯೋಜನೆಯನ್ನ ಪಡೆಯೋದಕ್ಕೆ ಅವರು ಎಷ್ಟೆಲ್ಲ ಓಡಾಡ್ತಿದ್ದಾರೆ ಕಚೇರಿಗಳಿಗೆ, ಮನೆಗಳಿಗೆ ಕಚೇರಿಗಳಿಗೆ. ಆದರೆ ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ
ಕೇಂದ್ರದ ರಾಜ್ಯ ಸರ್ಕಾರದ ಯೋಜನೆಗಳ ಲಾಭ ಆಗ್ತಾ ಇದೆ. ಬಾಂಗ್ಲಾದೇಶಿಗಳಿಗೆ ರಾಜ್ಯ ಸರ್ಕಾರದ ಆಶ್ರಯ ಮನೆಗಳು ಸಿಗ್ತಾ ಇದೆ. ಮೊನ್ನೆ ಆಯ್ತಲ್ಲ ಇಲ್ಲಿ ಕೋಗಿಲು ಲೇಔಟ್ ನಿವಾಸ, ಏನಾಯ್ತು? ಲಕ್ಷ ಲಕ್ಷ ಮೌಲ್ಯದ ಆಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶಿಗಳು. ಚಿಂದಿ ಆಯ್ತಾರೆ, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ರಸ್ತೆ ಬದಿ ಬಟ್ಟೆ ಮಾರ್ತಾರೆ, ಕಾಫಿ ತೋಟದಲ್ಲಿ ಕೆಲಸಗಾರರು, ಕಟ್ಟಡ ನಿರ್ಮಾಣ ಕೆಲಸ, ಎಲ್ಲ ಕೆಲಸವನ್ನ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಈ ರೀತಿಯ ವಿದ್ಯಮಾನಗಳಿಗೂ ಸಾಕ್ಷಿ ಆಗ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳುವಂತಹ ಸಮಯ. ಅರಾಜಕತೆ ಸೃಷ್ಟಿ ಮಾಡೋದಕ್ಕೂ ಇವರು ಹೆಸರುವಾಸಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ. ಏನೆಲ್ಲ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಇವರು ಅಕ್ರಮ ಅಂತ ಏನಕ್ಕೆ ಹೇಳ್ತಾ ಇದೀವಿ ನಾವು? ಅಕ್ರಮವಾಗಿ ಬರ್ತಾ ಇರೋದೇ ದೊಡ್ಡ ತಪ್ಪು. ಇಂಥವರನ್ನ ಹುಡುಕಿ ಆಚೆ ಹಾಕುವಂತ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಪೊಲೀಸರು ಅಂತವರನ್ನ ಪತ್ತೆ ಹಚ್ಚಿ FRRO ಆಫೀಸ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬಾಂಗ್ಲಾ. ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಈ ಪಾಕಿಸ್ತಾನದವ್ರ ಕತೆ ಒಬ್ಬೊಬ್ಬರೇ ಸತ್ಯವನ್ನ ಒಪ್ಕೊಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದಿಂದ ನಮಗೆ ಆದಂತಹ ನಷ್ಟ ಎಂಥದ್ದು, ಎಷ್ಟೆಲ್ಲ ಸಮಸ್ಯೆ ಆಯಿತು ಅನ್ನುವ ಸತ್ಯವನ್ನ ಒಪ್ಕೊಳ್ತಾ ಇದ್ದಾರೆ. ಆದರೆ ಅದೇ ಪಾಕಿಸ್ತಾನದ ಕೆಲವರು ಆಪರೇಷನ್ ಸಿಂಧೂರದಲ್ಲಿ ನಮಗೇನೂ ಆಗಿಲ್ಲ, ಭಾರತ ಸುಳ್ಳು ಹೇಳ್ತಾ ಇದೆ, ನಾವೆಲ್ಲರೂ ಕೂಡ ಆರಾಮಾಗಿದ್ದೀವಿ, ನಮಗೆ ನಷ್ಟ ಆಗಿಲ್ಲ ಅಂತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದೆ. ಈಗ ಈ ರೌಫ್ನ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಲ್ಲ, ಆತನೇ ಹೇಳ್ತಾ ಇದ್ದದ್ದನ್ನ ಕೇಳಿದ ಮೇಲೆ ಪಾಕಿಸ್ತಾನ ಎಂಥ ಸುಳ್ಳು ಬುರುಕು ದೇಶ ಅನ್ನುವಂಥದ್ದು ಮತ್ತೆ ಖಾತ್ರಿ ಆಗುತ್ತೆ. ಹಿಂಸೆಯ ಬೆಂಕಿಯಲ್ಲಿ ಅಕ್ಷರಶಃ ಈಗ ಇರಾನ್ ಬೇಯ್ತಾ ಇದೆ. ಹಿಂಸೆಯ ಹಿಂದೆ ವಿದೇಶಿ ಷಡ್ಯಂತ್ರ ಇದೆ ಅಂತ ಖಮೇನಿ ಹೇಳ್ತಾ ಇರೋದು. ವಿದೇಶಿ ಷಡ್ಯಂತ್ರ ಅಂದ್ರೆ ಯಾವ ರೀತಿ? ಅಮೆರಿಕ ಇಸ್ರೇಲ್ ಮೇಲೆ ಅಲಿ ಖಮೇನಿ ಒಂದು ಆರೋಪವನ್ನ ಮಾಡ್ತಾ ಇರೋದು. ಆ ಲಿಸ್ಟಲ್ಲಿ ಪಾಕಿಸ್ತಾನದ ಹೆಸರು ಕೂಡ ಸೇರ್ತಾ ಇದೆ. ಇರಾನ್ ಹಿಂಸೆಯ ಷಡ್ಯಂತ್ರದಲ್ಲಿ ಈ ಮುನೀರ್ ಕೂಡ ಭಾಗಿಯಾಗಿರುವಂತಹ ಆರೋಪ ಖಮೇನಿ ಕಡೆಯಿಂದ ಕೇಳಿ ಬರ್ತಾ ಇದೆ. ಬಾಂಗ್ಲಾದೇಶ ಮಾದರಿಯಲ್ಲಿಯೇ ಇರಾನ್ನಲ್ಲೂ ಹಿಂಸಾಚಾರ ನಡೆಸೋದಕ್ಕೆ ಪಾಕಿಸ್ತಾನಿಯರೇ ಕಾರಣ ಅನ್ನುವಂಥದ್ದು ಖಮೇನಿಯ ಆರೋಪವಾಗಿದೆ. ಇರಾನ್ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರೋದು ಈ ಪಾಕಿಸ್ತಾನ್. ಮೊದಲಿನಿಂದಲೂ ಕೂಡ ಇರಾನ್ ಪಾಕಿಸ್ತಾನದ ಮಧ್ಯೆ ಕಿತ್ತಾಟ ನಡೀತಾನೆ ಇರುತ್ತೆ. ಇರಾನ್ ಕಂಡ್ರೆ ಪಾಕಿಸ್ತಾನಕ್ಕಾಗಲ್ಲ, ಪಾಕಿಸ್ತಾನ ಕಂಡ್ರೆ ಇರಾನ್ಗಾಗಲ್ಲ. ಇದಕ್ಕೆ ಕಾರಣವೂ ಕೂಡ ಇದೆ. ಇರಾನ್ಗೆ ಉಗ್ರರು ಮತ್ತು ಸ್ಲೀಪರ್ ಸೆಲ್ಗಳನ್ನ ಕಳಿಸಿರುವಂಥದ್ದಂತೆ ಈ ಪಾಕಿಸ್ತಾನ್ ಕಳಿಸ್ಕೊಟ್ಟಿದೆಯಂತೆ ಇರಾನ್ಗೆ. ಪ್ರತಿಭಟನೆ ಹಿಂಸಾರೂಪಕ್ಕೆ, ರಾಷ್ಟ್ರವ್ಯಾಪಿ ಪ್ರತಿಭಟನೆ ಈ ಮಟ್ಟಕ್ಕೆ ಜಾಸ್ತಿ ಆಗೋದಕ್ಕೆ ಕಾರಣ, ಹಿಂಸಾರೂಪಕ್ಕೆ ತಿರುಗೋದಕ್ಕೆ ಕಾರಣ ಇದೇ ಪಾಕಿಗಳ ಕೈವಾಡ ಅಂತ. ಇರಾನ್ ಜೊತೆಗೆ 990 ಕಿಲೋಮೀಟರ್ ಉದ್ದದ ಬಲೂಚ್ ಗಡಿ ಇದೆ ವೀಕ್ಷಕರೇ. ಇರಾನ್ ಪಾಕಿಸ್ತಾನದ ಕಿತ್ತಾಟಕ್ಕೂ ಧರ್ಮದ ಅಮಲು ಕೂಡ ಒಂದು ಕಾರಣವಾಗ್ತಾ ಇದೆ. ಏನ್ ಧರ್ಮದ ಅಮಲು? ಪಾಕ್ ಸುನ್ನಿ ಮುಸ್ಲಿಮರ ದೇಶ, ಈ ಕಡೆ ಇರಾನ್ ಶಿಯಾ ಮುಸ್ಲಿಮರ ದೇಶ. ಶಿಯಾ ಮತ್ತೆ ಸುನ್ನಿ ಮುಸ್ಲಿಮರಿಗೆ ಆಗಿಯೇ ಬರಲ್ಲ. ಬಲೂಚ್ ಹೋರಾಟಗಾರರನ್ನ ಇರಾನ್ ರಕ್ಷಣೆ ಮಾಡ್ತಾ ಇದೆಯಂತೆ. ಅಲ್ ಅದಲ್ ಉಗ್ರರಿಗೆ ಪಾಕಿಸ್ತಾನ್ ರಕ್ಷಣೆಯನ್ನ ನೀಡ್ತಾ ಇದೆಯಂತೆ. ಈ ಕಾರಣಕ್ಕಾಗಿಯೇ, ಈ ರೀಸನ್ಗಾಗಿಯೇ ಇರಾನ್ ಅಶಾಂತಿಗೆ ಪಾಕಿಸ್ತಾನ್ ಕಾರಣವಾಗ್ತಿದೆಯಂತೆ. ಇದು ವಿದೇಶಿ ಷಡ್ಯಂತ್ರ ಅಂತ ಖಮೇನಿ ಹೇಳ್ತಾ ಇರೋದು. ಪಾಕಿಸ್ತಾನ್ ಕೂಡ ಇರಾನ್ನ ಅಂತ್ಯವನ್ನ ಬಯಸ್ತಾ ಇದೆ ಅನ್ನುವಂಥದ್ದು. ಆದರೆ ಖಮೇನಿಗೆ ಒಂದು ವಿಶ್ವಾಸ ಏನಂತಂದ್ರೆ, ಒಂದು ವೇಳೆ ಆ ರೀತಿ ಯುದ್ಧ ಆದರೆ ಖಮೇನಿ ಪಾಕಿಸ್ತಾನದ ಒಳಗಡೆ ಇರುವಂಥ ಇರಾನಿ ಸಪೋರ್ಟರ್ಸ್ ಅನ್ನ ಬಡಿದೆಬ್ಬಿಸ್ತಾರೆ. ಅವರದ್ದೇ ಸಮುದಾಯದ ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಜನ ಅಲ್ಲಿ ಇರೋದ್ರಿಂದ ಅವರು ಕೂಡ ಅದೇ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕಿಳಿತಾರೆ, ನನ್ನ ಸಪೋರ್ಟ್ಗೆ ನಿಲ್ತಾರೆ ಅನ್ನುವಂಥದ್ದು ಖಮೇನಿಯ ವಿಶ್ವಾಸವಾಗಿದೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಹೇಳಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH